ಬಗ್ಗೆ ಮಾತಾಡಿಲ್ಲ. ಆಲಿಂಗ್ ಪಂಡಿತವ್ರು ಬಂದು ಈ ಜನರನ್ನ ಪ್ರೂಫ್ ಮಾಡಿ ಅವ್ರು ಏನು ಮಾಡ್ಬೇಕಂತಾರೆ, ಇದು ಡಿವೈಡ್ ಮಾಡಬೇಕು, ಬ್ಯಾಂಕ್ ರಾಜಕೀಯ ಮಾಡ್ಬೇಕಂತ ಅವ್ರ ವಿಚಾರ ಅದ. ಅದು ನಾವು ಮಾಡ್ಕೊಡಂಗಿಲ್ಲ. ನಾವೆಲ್ಲ ಒಂದೇ ಇರ್ತೀವಿ. ಅವ್ರು ಒಂದು ವೇಳೆ ಬಸವ ಕಲ್ಯಾಣದ ಮಂದಿ ಏನೇ ಮಾಡಿದ್ರು ಅವ್ರಿಗೆ ನಾವು ಏನು ಮಾಡ್ತೀವಿ, ಅಷ್ಟು ಜನ ಬಸವ ಕಲ್ಯಾಣ ಜನ ಹೋಗಿ ಅವ್ರಿಗೆ ಗರ ಹಾಕಿ ಅವ್ರಿಗೆ ರಿಟರ್ನ್ ಕಳಿಸ್ಕೊಡ್ತೇವೆ. ಬಸವ ಕಲ್ಯಾಣ ಬಚಾವ್, ಬಸವ ಕಲ್ಯಾಣದಲ್ಲಿ ಸರ್ ಆ ಅನುಭವ ಬಂತು. ಸ್ವಾಮಿಗೋ ಬಗಾವ್. ಏನು ಹಣ ಬಂದಿದೆ ಸರ್, ಅದೇ ಪರಿಸ್ಥಿತಿ ಅಭಿವೃದ್ಧಿ ಯಾಕೆ ಆಗ್ತಾ ಇದೆ ಸರ್ ಬಸವ ಕಲ್ಯಾಣದಲ್ಲಿ? ಅದು ಪರ್ಸ್ಪೆಕ್ಟಿವ್ಗೆ ಅಭಿವೃದ್ಧಿಗೆ 29 ಕೋಟಿ ಕೊಟ್ಟರು. ಅದೇನಾಯಿತು ಅದಕ್ಕೆ ಒಂದು ಕಮಿಟಿ ಮಾಡೋರು, ಬಸವರಾಜ್ ಪಾಟೀಲ್ ಸೇಡಮ್ದವರು ಕಮಿಟಿ ಮಾಡೋರು, ಯಡಿಯೂರಪ್ಪ ಬಿಟ್ಟಾಗ ಮಾಡಿದ್ಮ್ಯಾಗ ಅದು ದುಡ್ಡು ಏನು ಮಾಡಿದ್ರು, ಡೆವಲಪ್ಮೆಂಟ್ ಮಾಡಿಲ್ಲ ಅವರು. ಅದು ಹೋಗಿ ಏನು ಮಾಡಿದ್ರು, ಎಲ್ಲರಿಗೆ ಹಚ್ಚಿಬಿಟ್ರು ರೊಕ್ಕ. ಅದರ 50% ತಾವು ತೊಗೊಂಡ್ರು, 50% ಹಚ್ಚಿರೋರು. ಹೀಗಾಗಿ ನಮ್ಮ ಪರ್ಸ್ಪೆಕ್ಟ್ ಪೂರ ಸತ್ಯನಾಶ ಮಾಡಿಬಿಟ್ಟಿದ್ರು. ಅವ್ರು ಬಿಸ್ನೆಸ್ ಆಗಿ ಹೋಯ್ತು. ಆ್ಯಕ್ಚುಲಿ 29 ಕರೋಡ್ ಏನು ಬಂದಿವು, ಅದು ಡೆವಲಪ್ಮೆಂಟ್ ಅದಕ್ಕೆ ಬಂದಿತ್ತು ಪರ್ಸ್ಪೆಕ್ಟಾಗಿ. ಆದ್ರೆ ಅವ್ರಿಗೆ ಕೆಲಸ ಬೇರೆ ಕಡೆ ಯೂಸ್ ಮಾಡಿಕೊಂಡ್ರು ಮಾಡಿ. ಅದ್ರಾಗ ಈ ಗುಡಿದ ಕೆಲಸ ಮಾಡ್ಬೇಕಂದ್ರೆ ಅವ್ರಿಗೆ ದುಡ್ಡು ತೊಲ ಬರೋಲ್ಲ. ಬೇರೆ ಮಾಡಿದ್ರು ಅವ್ರಿಗೆ ದುಡ್ಡು ಸಿಕ್ತಂತ ಆ ಲೆಕ್ಕ ಮಾಡಿರೋ. ಅದ್ರಾಗ ಎಲ್ಲರೂ ಕೈ ಅದಾರ. ಅದಕ್ಕೊಂದು ಕಮಿಟಿ ಮಾಡಿದವರು ಅಷ್ಟು ಜನ ಕೈ ಅದ್ರಾಗ ಅಷ್ಟು ಮಕ್ಕಳ ಸತ್ಯನಾಶ ಮಾಡಿ ಈಗ ಬಸವಣ್ಣ ಪೂರ ಪರಿಸ್ಥಿತಿ ಹಾಳು ಮಾಡಿಬಿಟ್ಟು. ನಾವು ಹೋಗೋ ಒಂದು ಸಲ ಕೇಳಿನವ್ರಿಗೆ, ಇದಕ್ಕೆ ನಿಮ್ಗೆ ಯಾಕೆ ಬಂದಿದ್ದೀವಿ ಅಂದ್ರೆ ನಾವು ಸುಮ್ಮನೆ ಒಳ ಬಂದಿದ್ದೀರಿ ಅಂತ ನಾನು ಫಸ್ಟ್ ಹೇಳೋರು. ಒಳ ಬಂದು ನಾವು ಎಲ್ಲಿ ಕಡ್ಕಲ್ಲ ಬಂದು ರಾತ್ರಿ 2 ಬೆಳೆ ಬಂದು ಕಡೆಗೆ ಬರ್ತೀವಿ. ಸ್ಥಳೀಯ ಶಾಸಕರು ಧ್ವನಿ ಹತ್ರ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ, ಹೊರಸ್ಕಟ್ಟೆ ಬಗ್ಗೆ ಯಾಕೆ ನಾವು ಮಾತಾಡ್ತಾರೆ? ಅವನಿಲ್ಲ, ಅವ್ರು ಮಾತಾಡೋರು ಒಂದು ಸಲ ಹೊಸಕಟ್ಟೆ ಬಗ್ಗೆ ಎಲ್ಲ ಮಾತಾಡ್ಯಾರ. ಇದು ಹರಪನ ಬರೋದ್ರಿಂದ ಅವ್ರು ಮಾತಾಡಿದ್ರೆ ಹೋಗೋರು ಡೈರೆಕ್ಟ್ ಭೇಟಿ ಅವತ್ತು ರಾತ್ರಿನೇ. ಅವ್ರು ಏನಾದ್ರು ನಾನು ಸ್ಪೀಡಾಗಿ ಹೋಗ್ಯವ, ನಾನು ಮಾಫ್ ಮಾಡಿಬಿಡ್ರಿ ಎಲ್ಲ ಬಸ್ ಕಡೆ, ನಾನು ಪ್ರೆಸ್ ಮೀಟಿಂಗ್ ಮಾಡ್ತೀನಿ ಅಂದರು. ಇದಕ್ಕೆ ಬರೋದು ನಾನು ಪ್ರೆಸ್ ಮೀಟಿಂಗ್ ಮಾಡ್ತೀನಿ, ಮತ್ತು ಇವರು ನಾನು ಏನು ತಪ್ಪಿಲ್ಲ, ನಾನು ವಚನ ಮಾಡ್ತಿದ್ದ ಗಡಬಡ್ದಾಗ ಇದ್ದೀನಿ, ಅದು ನನ್ನ ಕಡೆ ತಪ್ಪಿಲ್ಲ, ಸಾರಿ ಅಂದರು. ಬಸ್